ಹಲೋ ರಂಗ. ಹಲೋ ಅಣ್ಣ, ಜಾನಕಿ ಅಮ್ಮವ್ರ ಸೋದರ ಸೊಸೆ ಅಲ್ವಾ? ಸಡನ್ ಆಗಿ ನಿನ್ಗೆ ಯಾಕೋ ಈ ಅನುಮಾನ ಬಂತು? ಯಾಕೆಂದ್ರೆ ಏನು ಅಣ್ಣ, ನಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ, ಅವ್ರನ್ನ ನೋಡಕ್ ಹೋಗ್ತಿದ್ದೀನಿ ಅಂತ ಜಾನಕಿ ಅಮ್ಮವರು ದೇವಸ್ಥಾನಕ್ಕೆ ಹೋದ್ರು. ಏನ್ ಮಾತಾಡ್ತಾ ಇದ್ದೀಯ ರಂಗ? ಜಾನಕಿ ಅಪ್ಪ ಅಮ್ಮನ ನೋಡಕ್ ಹೋದ್ಲು ಅಂದ್ರೇನು? ಹೌದು ದೇವಾಂಶಣ, ಅವ್ರಿಗೆ ನಿಮ್ಮ ಮಾವ ಜಾನಕಿರಾಮ್ ಅವರು ಫೋನ್ ಮಾಡಿದ್ರಂತೆ. ಅವ್ರ ಅಪ್ಪ ಅಮ್ಮ ಬಂದ್ರು ಅಂತ ಹೇಳಿದ್ರಂತೆ. ಈಗ ಮನೇಲೆಲ್ಲರೂ ಜಾನಕಿ ಅಮ್ಮವರು ಸೋದರ ಸೊಸೆ ಹೌದು ಅಲ್ವೋ ಅಂತ ಟೆನ್ಷನ್ ಆಗಿದ್ದಾರೆ. ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ ರಂಗ. ಜಾನಕಿ ಎಲ್ಲಿಗೆ ಹೋದ್ಲು ಅಂತ ಹೇಳಿದೆ? ದೇವಸ್ಥಾನಕ್ಕೆ ಹೋದ್ರಣ್ಣ. ಸರಿ, ನಾನು ವಿಚಾರಿಸ್ಕೋತೀನಿ. ನೀನು ಮನೇಲಿ ಯಾರಿಗೂ ಟೆನ್ಷನ್ ಆಗದಿರೋ ಹಾಗೆ ನೋಡ್ಕೊ. ಹಾಗೆ ಆಗ್ಲಣ್ಣ. ಏನಾಯ್ತು ದೇವಾ? ವೈದೇಹಿ ಅವ್ರ ಅಪ್ಪ ಅಮ್ಮ ಬಂದಿದ್ದಾರೆ ಅಂತ ಹೇಳಿ ಅವ್ರನ್ನ ಮೀಟ್ ಮಾಡಕ್ ಹೋದ್ಲಂತೆ. ವೈದೇಹಿ ನಿಮ್ಮತ್ತೆ ಮಗಳಲ್ವಾ? ಅದು ನಮಗ್ ಗೊತ್ತು, ಆದ್ರೆ ವೈದೇಹಿ ಗೊತ್ತಿಲ್ವಲ್ಲ. ಯಾರೋ ಅಪ್ಪ ಅಮ್ಮ ಅಂತ ಹೇಳಿದ ತಕ್ಷಣ ಅವರೇ ನಿಜವಾಗ್ಲೂ ಅಪ್ಪ ಅಮ್ಮ ಅಂತ ಅನ್ಕೊಂಡು ಮೀಟ್ ಮಾಡಕ್ ಹೋಗಿದ್ದಾಳೆ. ವೈದೇಹಿ ಅವ್ರ ಅಮ್ಮ ಅಪ್ಪ ಆಗಿ ಬರೋ ಅವಶ್ಯಕತೆ ಯಾರಿಗಿದೆ? ಯಾಕೆ ಹೀಗೆ ಮಾಡ್ತಿದ್ದಾರೆ? ವೈದೇಹಿ ತೊಂದರೆ ಸಿಕ್ಕಾಕೊಂಡಿದ್ದಾಳೆ ಮ್ಯಾಗಿ. ಏನ್ ಹೇಳ್ತಿದ್ಯಾ? ಹೌದು, ಹೊರಗಡೆ ಯಾರಿಗೂ ಕೂಡ ಜಾನಕಿನೇ ವೈದೇಹಿ ಅನ್ನೋದಾಗ್ಲಿ ವೈದೇಹಿನೇ ನನ್ನ ಅತ್ತೆ ಮಗಳು ಅನ್ನೋದಾಗ್ಲಿ ಗೊತ್ತಿಲ್ಲ. ಅದಕ್ಕೆ ವೈದೇಹಿ ಬದುಕೇ ಇದ್ದಾಳೆ ಅಂತ ಗೊತ್ತಿರೋರು ಯಾರೋ ಅವಳನ್ನ ಹೊರಗಡೆ ಕರೆಸೋದಕ್ಕೆ ಈ ಪ್ಲಾನ್ ಮಾಡಿದ್ರೋ ಏನೋ. ಕರೆಕ್ಟ್. ಆಗ ವೈದೇಹಿ ಮೇಲೆ ಈ ಚಂಚಲ ಅವರೇ ಅಟ್ಯಾಕ್ ಮಾಡಿಸಿದ್ರು. ಅವಳು ಸತ್ತೋದ್ಲು ಅಂತ ತುಂಬಾ ಜನ ಅನ್ಕೊಂಡ್ರು. ಈಗ ಅವಳು ಬದುಕಿದಾಳೆ ಅಂತ ಗೊತ್ತಾಗಿ ವೈದೇಹಿನ ಹೊರಗ್ ತಂದು ಅವಳನ್ನ ಮತ್ತೆ ಸಾಯಿಸೋದಿಕ್ಕೆ ಹೀಗ್ ಮಾಡ್ತಿದ್ದಾರೆ. ಆದ್ರೆ ಯಾರಾಗಿರ್ಬೋದು? ಚಂಚಲ ಅನ್ಕೊಳ್ಳೋಣ ಅನ್ಕೊಂಡ್ರೆ ಇವಾಗ ನಿನಗೆ ಕರ್ಕೊಂಡು ಬಾ ಅಂತ ಹೇಳಿದಾಳಲ್ವಾ? ಹಾಗಾದ್ರೆ ಅವಳು ಈ ಥರ ಎಲ್ಲ ಮಾಡಿಸಿರೋ ಸಾಧ್ಯತೆ ಇಲ್ಲ. ಹಾಗಾದ್ರೆ ಇನ್ಯಾರಾಗಿರ್ತಾರೆ? ಯಾರಾದರೂ ಆಗಿರಲಿ, ಸದ್ಯಕ್ಕೆ ವೈದೇಹಿ ತೊಂದರೆ ಸಿಕ್ಕಾಕೊಂಡಿದ್ದಾಳೆ. ತಕ್ಷಣನೇ ಹೋಗಿ ಅವಳನ್ನ ಕಾಪಾಡಬೇಕು. ನೀನಿಲ್ಲಿ ಹೇಗಾದರೂ ಮ್ಯಾನೇಜ್ ಮಾಡ್ತಾರು, ನಾನು ಅಷ್ಟರಲ್ಲಿ ದೇವಸ್ಥಾನದ ಹತ್ರ ಹೋಗಿ ಬರ್ತೀನಿ. ಸರಿ ದೇವಾ. ಹುಷಾರು. ನಾವು ಗಂಡ ಹೆಂಡತಿ ಅಂದ್ರೆ ನಂಬ್ತಾರೆ ಯಾರಾದ್ರೂ? ಯಾಕೆ ನಂಬಲ್ಲ? ನೀನು ಸೈಲೆಂಟ್ ಆಗಿ ಬಾ. ಈ ಪ್ಲಾನ್ ವರ್ಕೌಟ್ ಆಗುತ್ತೆ ಅಂತೀರಾ? ಖಂಡಿತವಾಗ್ಲೂ ವರ್ಕ್ ಆಗುತ್ತೆ. ಅಪ್ಪ ಅಮ್ಮನ್ನ ಹುಚ್ಚಿ ಥರ ಹುಡುಕ್ತಿರೋ ವೈದೇಹಿಗೆ ಅವ್ರ ಅಪ್ಪ ಅಮ್ಮ ಬಂದಿದ್ದಾರೆ ಅಂತಂದರೆ ಬರ್ದೇ ಇರ್ತಾಳ? ಊಟಕ್ಕೋಸ್ಕರ ಗೂಡು ಬಿಟ್ಟು ಬಂದಿರೋ ಇಲ್ಲಿ ಥರ ಅವಳು ಓಡೋಡ್ಕೊಂಡು ಬರ್ತಾಳೆ. ಆದರೆ ನಾವು ಮಾತ್ರ ಹುಷಾರಾಗಿರಬೇಕು, ಸ್ವಲ್ಪನೂ ಅನುಮಾನ ಬರಬಾರ್ದು. ಆಗ ಮಾತ್ರ ವೈದೇಹಿ ನಮ್ಮನ್ನು ನಂಬೋದು. ಒಂದು ವೇಳೆ ನಂಬದೇ ಇದ್ದರೆ ಇಲ್ಲೇ ಮುಗಿಸ್ಬಿಡ್ಬೇಕು. ಅರ್ಥ ಆಯ್ತಾ? ಅರ್ಥ ಆಗದ? ಒಂದು ಸಲ ಅವಳು ನನ್ನ ಕೈಗೆ ಸಿಗ್ಲಿ, ಡೈರೆಕ್ಟಾಗಿ ದೇವ್ರ ಹತ್ರನೇ ಕಳ್ಸೋಣ. ಸರಿ ನಡಿ. ನಮಸ್ಕಾರ ಪುರೋಹಿತರೆ. ಹೇಳಿ. ನಾವು ವೈದೇಹಿ ತಂದೆ ತಾಯಿಗಳು. ಓ ಹೌದಾ, ಅದು ನೀವೇನಾ? 2 ನಿಮಿಷ ಅಲ್ಲಿ ವೇಟ್ ಮಾಡಿ, ಅವ್ರು ಇನ್ನೇನು ಬಂದೇ ಬಿಡ್ತಾರೆ. ಸರಿ ಪುರೋಹಿತರೆ. ಪುರೋಹಿತ್ರೆ, ನಮ್ಮ ವೈದೇಹಿ ಅಪ್ಪ ಅಮ್ಮ ಎಲ್ಲಿ? ಈಗಷ್ಟೇ ಬಂದ್ರು, ಬನ್ನಿ. ನಡೀರಿ. ಅಲ್ಲರಿ, ಬರ್ತಾರೆ ಅಂತೀರಾ? ಬಂದೇ ಬರ್ತಾರೆ, ತಾಳ್ಮೆಯಿಂದಿರು. ನೋಡಿ, ಇವರೇ
ಇವರೇ ನಿಮ್ಮ ಮಗಳನ್ನ ಸಾಕಿ ಬೆಳೆಸಿದ್ದು. ಅಯ್ಯಯ್ಯೋ, ನಮಸ್ಕಾರ ಸರ್. ಇಷ್ಟು ದಿನ ನಮ್ಮ ಮಗಳನ್ನ ಸಾಕು ಬೆಳೆಸಿದ್ದೀರಾ. ನಿಮ್ಮ ಋಣ ನಾನು ಈ ಜನ್ಮದಲ್ಲಿ ತೀರ್ಸಕ್ಕಾಗಲ್ಲ. ವೈದೇಹಿ ಅಂತ ಒಳ್ಳೆ ಹುಡುಗಿನ ಸಾಕಿದ್ದು ನನ್ನ ಅದೃಷ್ಟ. ಹೌದು, ನೀವ್ಯಾಕೆ ಅವಳನ್ನ ದೂರ ಮಾಡಿದ್ರಿ? ಇಷ್ಟು ದಿನ ಯಾಕೆ ನೀವು ವೈದೇಹಿ ನೋಡೋದಕ್ಕೆ ಬರಲಿಲ್ಲ? ಏನು ಹೇಳಿ ಇವ್ರೆ, ಅದು ನಮ್ಮ ಹಣೆ ಬರಹ. ಆಸ್ಪತ್ರೆಯಲ್ಲಿ ನನ್ನ ಹೆಂಡತಿ ಪಕ್ಕ ಮಲ್ಕೊಂಡಿದ್ದ ಮಗುನ ಯಾವುದೋ ಕಳ್ಳ ಎತ್ಕೊಂಡು ಹೋಗ್ಬಿಟ್ಟ. ನಾನು ಅವನ ಹಿಂದೆನೇ ಹೋದೆ. ಅವನ್ನ ಹಿಡಿಯೋದಕ್ಕೆ ನಾನು ಟ್ರೈ ಮಾಡಿದೆ, ಆದರೆ ಸಿಗಲಿಲ್ಲ. ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟೆ. ಅವ್ರಿಗೂ ಎಷ್ಟೇ ಹುಡುಕಿದ್ರೂ ಸಿಗಲಿಲ್ಲ. ಕೊನೆಗೆ ಮೊನ್ನೆ ಅದೇ ಕಳ್ಳ ಜೈಲಿಂದ ರಿಲೀಸ್ ಆದ ಅಂತ ಪೊಲೀಸರು ಹೇಳಿದಾಗ ಹೋಗಿ ಕೇಳಿದೆ. ಆಗ ಅವನು ಹೇಳ್ದ, ಮಗು ನೆತ್ಕೊಂಡು ಹೋಗ್ಬೇಕಾದ್ರೆ ಪೊಲೀಸರು ಅಟ್ಟಿಸ್ಕೊಂಡು ಬಂದರು. ನೋಡಿ, ಇದೇ ದೇವಸ್ಥಾನದಲ್ಲಿ ಬಿಟ್ಟು ಹೊರಟೋದೆ ಅಂತ ಹೇಳ್ದ. ತಕ್ಷಣ ಇಲ್ಲಿ ಬಂದು ಕೇಳಿದಾಗ, ನೋಡಿ, ಈ ಪುರೋಹಿತರೆ ನಿಮ್ಮ ಹೆಸರು ಹೇಳಿ ನಮಗೆ ನ್ಯಾಯ ಒದಗಿಸ್ಬಿಟ್ರು. ನನ್ ಮಗಳಿಗೋಸ್ಕರ ಹೋಗದೆ ಇರೋ ದೇವಸ್ಥಾನ ಇಲ್ಲ, ಬೇಡದೆ ಇರೋ ದೇವ್ರಿಲ್ಲ. ಇಷ್ಟು ದಿನ ಆದ್ಮೇಲೆ ದೇವ್ರ ಕಂಡ್ಬಿಟ್ಟ. ನನ್ ಮಗಳನ್ನ ಯಾವಾಗ ನೋಡ್ತೀನೋ ಅನ್ನಿಸ್ತಿದೆ. ಎಲ್ಲಿ ವೈದೇಹಿ? ನೀವು ಹೇಗೆ ವೈದೇಹಿಗೋಸ್ಕರ ಕಾತರಿಸ್ತಿದ್ದೀರೋ, ವೈದೇಹಿ ಕೂಡ ನಿಮಗೋಸ್ಕರ ತುಂಬಾನೇ ಕಾತರಿಸ್ತಾ ಇದ್ದಾಳೆ. ಇವಾಗಲೇ ಹೊರಟಿದ್ದಾಳೆ, ಇನ್ನು ಸ್ವಲ್ಪ ಹೊತ್ತಲ್ಲಿ ಬರ್ತಾಳೆ. ಅಪ್ಪ ಅಮ್ಮ ಇಷ್ಟು ವರ್ಷಗಳು ಬೇಕಾಯ್ತಾ ನಿಮ್ಮನ್ನು ನೋಡೋಕ್ಕೆ? ನಿಮ್ಮನ್ನ ನೋಡಬೇಕು, ಅತ್ತೆ ಮಾವನ ಹತ್ರ ಕರ್ಕೊಂಡು ಹೋಗಬೇಕು, ನಾನು ಅನಾಥೆ ಅಲ್ಲ ಅಂತ ಹೇಳಬೇಕು, ನಾನೇ ವೈದೇಹಿ ಅಂತ ಹೇಳಿ ಅವ್ರ ಜೊತೆ ಸಂತೋಷವಾಗಿ ಜೀವನ ಮಾಡಬೇಕು. ಅಣ್ಣ, ಸ್ವಲ್ಪ ಬೇಗ ಹೋಗಿ. ಸರಿ ಸರಿ ಅಮ್ಮ, ಹೋಗ್ತಾ ಇದ್ದೀನಿ. ನೀವೇನ್ ಹೇಳ್ತಾ ಇದ್ರು ನನಗೆ ಅರ್ಥ ಆಗ್ತಾ ಇಲ್ಲ. ಜಾನಕಿ ನನ್ನ ಮೊಮ್ಮಗಳಲ್ಲ ಅಂದ್ರೆ ಏನು? ನೀನೇನ್ ಕೌಸಲ್ಯ, ಜಾನಕಿನೇ ನನ್ನ ಸೋದರ ಸೊಸೆ, ಅವಳೇ ನನ್ನ ಸೊಸೆ ಅಂತ ಗಲಾಟೆ ಮಾಡಿ ಈಗ ಹೀಗೆ ಹೇಳ್ತಿದ್ಯಲ್ಲ. ನಾವಿಲ್ಲ ಅಂತ ಹೇಳ್ತಿಲ್ಲ ಅಜ್ಜಿ, ಜಾನಕಿನೇ ಇಲ್ಲ ಅಂತ ಹೊರಟೋದ್ಲು. ಈಗ್ಲೂ ಅವಳು ನಿಮ್ ಮೊಮ್ಮಗಳು ಅಂದ್ರೆ ಯಾರ್ ತಡಿಯೋರು? ನಿಮ್ ಮಗಳಗ್ ಮಗಳಲ್ವಾ ಅವಳು? ಆದ್ರೆ ಈ ಜಾನಕಿ ನಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ, ಅವ್ರನ್ ಕರ್ಕೊಂಬರ್ತೀನಿ ಅಂತ ಹೇಳಿ ಹೊರಟೋದ್ಲು. ಮತ್ತೆ ಬೇರೆ ಯಾರೋ ಜಾನಕಿ ತಂದೆ ತಾಯಿ ಆದ್ರೆ ನಿಮಗ್ ಹೇಗ್ ಮೊಮ್ಮಗಳಾಗ್ತಾಳೆ? ಈ ಮನೆಗೆ
ಶ್ರವಂತಿ ಸೋದ್ರ ಸೊಸೆ ಅನ್ಕೊಂಡು ಸೊಸೆ ಮಾಡ್ಕೊಳ್ಳೋಣ ಅನ್ಕೊಂಡೆ, ಆದ್ರೆ ಅವಳು ಹಾಗೆ ಮೋಸ ಮಾಡಿ ಹೊರಟೋದ್ಲು. ಹೋಗ್ಲಿ, ಈ ಜಾನಕಿ ಆದ್ರೂ ನಿಜವಾದವಳು ಅನ್ಕೊಂಡ್ರೆ ಕೊನೆಗೆ ಇವಳು ಕೂಡ ಹೀಗೆ ಹೇಳ್ತಾ ಇದ್ದಾಳೆ. ಇಲ್ಲ ಕೌಸಲ್ಯ, ಜಾನಕಿ ಮೋಸ ಮಾಡುವಂತ ಹುಡುಗಿ ಅಲ್ಲ. ಅವಳಿಗೆ ಮೋಸ ಮಾಡುವಂತ ಉದ್ದೇಶ ಇದ್ರೆ ನಾನು ಕೊಟ್ಟಿರೋ ಆಸ್ತಿನ ತಗೊಂಡು ಹೋಗ್ತಿದ್ಲು. ಏನು ಅದನ್ನೂ ಮೀರ್ಸೋ ದೊಡ್ಡ ಪ್ಲಾನ್ ಇರ್ಬೋದೇನೋ. ಜಾನಕಿ ಶ್ರವಂತಿಗಿಂತ ದೊಡ್ಡ ಕಳ್ಳಿ ಇರ್ಬೋದು. ಯಾರಿಗ್ ಗೊತ್ತು ಮಾವ? ಎಲ್ಲೋ ಏನೋ ವ್ಯತ್ಯಾಸ ಆಗಿದೆ. ಜಾನಕಿ ಅಂತೂ ತಪ್ಪು ಮಾಡೋಳೇ ಅಲ್ಲ. ಅಜ್ಜಿ, ನಾವಿಷ್ಟಪಡೋ ಎಲ್ರೂ ಕೂಡ ಒಳ್ಳೆಯವರಾಗಿರ್ಬೇಕು ಅಂತ ರೂಲ್ ಏನೂ ಇಲ್ಲ. ಅಷ್ಟಕ್ಕೂ ಅವತ್ತು ಆ ಮುದ್ಕಿ ಯಾರೋ ಇಲ್ಲಿಗೆ ಬಂದು ಜಾನಕಿ ಸೋದರ ಸೊಸೆ ಅಂತ ಹೇಳಿದ್ಲಲ್ಲ, ಅವರನ್ನ ನೋಡಿದ ತಕ್ಷಣ ನನಗೆ ಅನುಮಾನ ಬಂತು. ಅವರನ್ನ ಎಲ್ಲೋ ನೋಡ್ದಂಗ್ ನನಗನ್ನಿಸ್ತಾ ಇತ್ತು. ಹಾ, ಆ ಮದ್ವೆ ವಿಡಿಯೋ ಇದೆಯಲ್ಲ, ಅದ್ರಲ್ಲಿ ಆ ಮುದ್ಕಿ ಕಾಣಿಸ್ತಾಳಲ್ಲ, ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ. ನನ್ನ ಮಗಳು ಇನ್ನೂ ಬಂದೇ ಇಲ್ವಲ್ಲ? ಯೋಚನೆ ಮಾಡಬೇಡಿ, ಬಂದ್ಬಿಡ್ತಾಳೆ. ಅಷ್ಟರಲ್ಲಿ ನೀವು ದೇವ್ರನ್ನ ದರ್ಶನ ಮಾಡ್ಕೊಂಡು ಬನ್ನಿ. ಪರವಾಗಿಲ್ಲ ಸರ್, ನಾವಿಲ್ಲೇ ಇರ್ತೀವಿ. ನಮ್ ಮಗಳನ್ನ ನಮ್ ಹತ್ರ ಸೇರಿಸ್ತಾ ಇರೋ ದೇವಸ್ಥಾನದಲ್ಲಿರೋ ದೇವ್ರ ದರ್ಶನ ಮಾಡ್ಲಿಲ್ಲ ಅಂದ್ರೆ ಹೇಗೆ? ನಡೀರಿ ಹೋಗೋಣ. ನಾವೇನ್ ಇಲ್ಲಿ ಪ್ರದಕ್ಷಿಣೆ ಹಾಕೋಕ್ ಬಂದಿದೀವಾ? ಆ ವೈದೇಹಿನ್ ಮುಗ್ಸಕ್ ತಾನೇ ಬಂದಿರೋದು. ನಿನ್ ಮುಖ, ಅವ್ರ ಹತ್ರ ಎಷ್ಟೊತ್ತಿರ್ತೀವೋ ಅಷ್ಟು ಬೇಗ ನಾವು ಸಿಕ್ಕಾಕೋತೀವಿ. ಇಲ್ಲಿಂದ ನಾವು ಕದ್ದು ನೋಡೋಣ. ವೈದೇಹಿ ಬಂದ್ಮೇಲೆ ಹೋಗೋಣ. ಅವಳು ಹೇಗಿದ್ದಾಳೆ ಅಂತ ಗೊತ್ತಲ್ವಾ? ನಿಮ್ ಫೋನಲ್ಲಿ ಇದೆ ಅಲ್ವಾ? ನೋಡು. ನೋಡು, ಇದೆ ವೈದೇಹಿ ಫೋಟೋ. ನಾವು ಕರ್ಕೊಂಡು ಹೋಗ್ಬೇಕಾಗಿರೋದು ಇವಳನ್ನೇ. ಇನ್ನೊಂದು ಫೋಟೋನು ಇದೆ, ನೋಡು ನೋಡು. ಇವನು ಈ ಗುಡಿ ಸುತ್ತಮುತ್ತ ಎಲ್ಲೇ ಕಾಣಿಸಿದ್ರು ಆಗ ನಾವು ಅಪ್ಪಿ ತಪ್ಪಿನೂ ವೈದೇಹಿ ಜೊತೆ ಇರಬಾರ್ದು. ಇವನ್ ಕೈಗೆ ಸಿಗ್ದಂಗೆ ತಪ್ಪಿಸ್ಕೋಬೇಕು. ಹಾಗಾದ್ರೆ ನಾವ್ ಇವನಿಂದ ಹುಷಾರಾಗಿರ್ಬೇಕು. ಹೌದು. ಅಪ್ಪ, ನಮ್ಮ ಅಪ್ಪ ಅಮ್ಮ ಎಲ್ಲಿ? ದೇವ್ರ ದರ್ಶನಕ್ಕೆ ಹೋಗಿದಾರಮ್ಮ, ಬಂದ್ಬಿಡ್ತಾರೆ. ಅವ್ರನ್ನ ಯಾವಾಗ ನೋಡ್ತೀನೋ ಅಂತ ಅನ್ಕೋತಾ ಇದ್ದೆ. ಹೋಗೋಣ, ಬೇಗ ಬನ್ನಿ. ನಡಿಯಮ್ಮ. ಅಲ್ಲಿ ನೋಡ್ರಿ, ಯಾರೋ ಬಂದ್ರು ಅನ್ಸುತ್ತೆ. ವೈದೇಹಿ ಅಲ್ಲ, ಬೇರೆ ಯಾರೋ ಬಂದಿದ್ದಾರೆ. ವೈದೇಹಿನ್ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಇವಳನ್ನ ಕರ್ಕೊಂಡ್ ಬಂದಿದಾರಲ್ಲ. ಕರ್ಕೊಂಡ್ ಬಂದ್ರೆ ಕರ್ಕೊಂಡ್, ನಮಗ್ ವೈದೇಹಿ ಹೇಗಿದ್ದಾಳೆ ಅಂತ ಗೊತ್ತಲ್ವಾ? ಬಂದ ತಕ್ಷಣ ನಮ್ ಕೆಲ್ಸ ನಾವು ಮುಗಿಸೋಣ. ಸರಿ, ಅವ್ರು ಬರ್ತಿದ್ದಾರೆ ಅನ್ಸುತ್ತೆ, ಬಾ ಹೋಗೋಣ. ಅಲ್ಲಿ ನೋಡು, ಇವರೇ ನಮ್ಮ ನಿನ್ ತಂದೆ ತಾಯಿ. ಅಪ್ಪ, ಇರು ಜಾನಕಿ. ಏನಂದ್ರೆ ಬಂದ್ರ? ನಿಮ್ಗೊಂದು ಮುಖ್ಯವಾದ ವಿಷಯ ಹೇಳ್ಬೇಕು. ಅದಾಮೇಲೆ ಹೇಳ್ತೀನಿ. ಮೊದಲು ಆ ಕಡೆ ತಿರುಗಿ ನೋಡಿ. ನೋಡಿ.
ನೋಡಿ. ಓ, ಇವರೇನಾ ವೈದೇಹಿ ತಂದೆ ತಾಯಿ ಥರ ಬಂದಿರೋರು? ಯಾರಿವರಿಬ್ರು? ಓಡು ಓಡು ಓಡು. ಜಾನಕಿ, ನೀನ್ ಅಲ್ಲೇ ಇರು. ಏನಂದ್ರೆ? ಹೊರಗೆ ಬರ್ಬೇಡ, ನಿನ್ ಜೀವಕ್ಕೆ ಅಪಾಯ ಇದೆ. ಹೇ, ಏನಂದ್ರೆ? ದೇವಾಂಶ್, ರೀ, ದೇವಾಂಶ್, ಬಾಗ್ಲು ತೆಗೀರಿ. ಏನಪ್ಪ, ಇವ್ರ ಮುಖ ನೋಡಿ ಅವ್ರು ಯಾಕೆ ಓಡ್ ಹೋಗ್ತಾ ಇದ್ದಾರೆ? ಅಲ್ದೆ ಇವ್ರು ಯಾಕೆ ಅವ್ರ ಹಿಂದೆ ಓಡೋಗ್ತಾ ಇದ್ದಾರೆ? ಏನಮ್ಮ, ನನಗೂ ಏನೂ ಅರ್ಥ ಆಗ್ಲಿಲ್ಲ. ದೇವಾಂಶ್, ರೀ, ದೇವಾಂಶ್, ಬಾಗ್ಲು ತೆಗೀರಿ. ರೀ, ಬಾಗ್ಲು ತೆಗೀರಿ. ಏನಾಯ್ತ್ರಿ? ನಿಮ್ಮನ್ನ ನೋಡಿ ಅವ್ರು ಯಾಕೆ ಓಡ್ ಹೋದ್ರು? ಅವ್ರು ನಿಂಗೆ ಮೊದಲೇ ಗೊತ್ತಿತ್ತಾ? ನನಗೆ ಗೊತ್ತಿಲ್ಲ ಮಾವ. ನಾನು ನೋಡಿದ ಮೇಲೆ ಅವ್ರ ಕೆಲಸ ಆಗಲ್ಲ ಅಂತ ಹೇಳಿ ಇಲ್ಲಿಂದ ಓಡ್ ಹೋದ್ರು. ಅಷ್ಟಕ್ಕೂ ಅವರು ವೈದೇಹಿ ತಂದೆ ತಾಯಿ ಅಲ್ಲ. ಏನ್ ಮಾವ ನೀವು? ಯಾರೋ ಬಂದು ವೈದೇಹಿ ತಂದೆ ತಾಯಿ ಅಂತ ಹೇಳಿದ್ರೆ ನಂಬಿಡ್ತೀರಾ? ಅಷ್ಟಕ್ಕೂ ನಿನ್ ಜೀವಕ್ಕೆ ಅಪಾಯ ಇದೆ ಅಂತ ನಿನಗೆ ಗೊತ್ತಲ್ವಾ? ನೀನ್ ಯಾಕೆ ಬಂದೆ? ಅದಲ್ಲ. ಸರಿ, ನಾನು ಮುಖ್ಯವಾದ ಕೆಲಸನ ಅರ್ಧಕ್ಕೆ ಬಿಟ್ಟು ಬಂದಿದ್ದೀನಿ. ನೋಡಿ ಮಾವ, ಜಾನಕಿನ ಹುಷಾರಾಗಿ ಮನೆ ಕರ್ಕೊಂಡು ಹೋಗಿ. ಹುಷಾರು ಜಾನಕಿ. ಅಪ್ಪ, ನನಗೇನು ಅರ್ಥ ಆಗ್ತಾ ಇಲ್ಲ. ನಾನೇ ವೈದೇಹಿ ಅಂತ ಅವ್ರಿಗೆ ಗೊತ್ತಿರೋ ತರ ವೈದೇಹಿ ಅಪ್ಪ ಅಮ್ಮ ಅಂತ ಹೇಳಿದ್ರೆ ನಂಬಿಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ಸಾಲದಕ್ಕೆ ಮತ್ತೆ ಜಾನಕಿ ಹುಷಾರು ಅಂತಿದ್ದಾರೆ. ಕೊನೆಗೆ ಜಾನಕಿ ಅಂದ್ರಲ್ಲಮ್ಮ. ಇಲ್ಲ ಅಪ್ಪ, ಏನೋ ವಿಷಯ ಇದೆ.